ದರ ಏರಿಕೆಯ ಬೆಸೆಯಲ್ಲಿರುವ ಬೆಂಗಳೂರಿನ ಜನತೆಗೆ ಜಲಮಂಡಳಿ ಮತ್ತೊಂದು ಶಾಕ್ ನೀಡುತ್ತಿದೆ. ಕಾವೇರಿ ನೀರಿನ ದರವನ್ನು ಮತ್ತೆ ಏರಿಕೆ ಮಾಡಲು ಮುಂದಾಗಿದೆ. ಅಷ್ಟೇ ಅಲ್ಲದೆ ಇನ್ಮುಂದೆ ಪ್ರತಿ ವರ್ಷ ಕಾವೇರಿ ವಾಟರ್ ಬಿಲ್ ಆಟೋಮೆಟಿಕ್ ಆಗಿ ಹೆಚ್ಚಾಗಲಿದೆಯಂತೆ. ಹೀಗಂತ ಜಲಮಂಡಳಿ ಅಧ್ಯಕ್ಷರು ಶಾಕ್ ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್. ಕಾವೇರಿ ನೀರಿನ ದರ ಏರಿಕೆ ಮಾಡಲು ಜಲಮಂಡಳಿ ಸಿದ್ಧತೆ. ಜಲಮಂಡಳಿಯಿಂದ ಕಾವೇರಿ ನೀರಿನ ದರ 3% ಏರಿಕೆ. ಹೊಸ ವರ್ಷದ ಆರಂಭದಲ್ಲಿ ಬೆಂಗಳೂರಿಗರಿಗೆ ಜಲಮಂಡಳಿಯ ಮೂಲಕ ಕಾವೇರಿ ನೀರಿನ ಬೆಲೆ ಏರಿಕೆ ಶಾಕ್ ನೀಡಲು ಬೆಂಗಳೂರು ಜಲಮಂಡಳಿ ಚಿಂತನೆ ನಡೆಸಿದೆ. ವಿದ್ಯುತ್ ದರ ಏರಿಕೆ ಆಯಿತು. ಇದೀಗ ಪ್ರತಿ ವರ್ಷವೂ ಕಾವೇರಿಯ ದರ ಏರಿಕೆ ಮಾಡಲು ಜಲಮಂಡಳಿ ಮುಂದಾಗಿದೆ. ನಗರದ ವಸತಿ ಮನೆಗಳಿಗೆ ಕಾವೇರಿ ನೀರಿನ ದರ 3% ಏರಿಕೆಯಾಗಲಿದೆಯಂತೆ. ಇದ್ರ ಜೊತೆಗೆ ವಾಣಿಜ್ಯ ಬಳಕೆಯ ದರವೂ ಹೆಚ್ಚಾಗಲಿದೆಯಂತೆ. ಕೂಡ ಇವಾಗ ಏನು ಏಪ್ರಿಲ್ 1, 2025ಕ್ಕೆ ಜಾರಿಯಾಗಿದೆ. ಆ ರೂಲ್ಸ್ ಪ್ರಕಾರ ಅದು ಜಾರಿಯಾಗುತ್ತೆ. ಅದು ಆಟೋಮೆಟಿಕ್ ಆಗಿ ಕೆಲವೊಂದು ನಮ್ಮ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅವರು ಕೆಲವೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಪ್ರತಿ ವರ್ಷ 3% ಜಾಸ್ತಿ ಆಗುತ್ತೆ. 3% ಅಂದರೆ ಏನು ಬಹಳ ಕಡಿಮೆ ಆಗುತ್ತೆ. 1 ಲೀಟರ್. ಇನ್ನು ಬೆಂಗಳೂರಿನಲ್ಲಿ ಪ್ರತಿನಿತ್ಯ 1450 ಮಿಲಿಯನ್ ಲೀಟರ್ ನೀರು ಬಳಕೆ ಮಾಡಲಾಗ್ತಿದೆ. ಸದ್ಯ ಜಲಮಂಡಳಿ ವ್ಯಾಪ್ತಿಯಲ್ಲಿ 11.14 ಲಕ್ಷ ಸಂಪರ್ಕವಿದ್ದು ಸುಮಾರು 1.55 ಕೋಟಿ ಜನರ ಬಾಯಾರಿಕೆ ನೀಗಿಸ್ತಿದೆ. ಕಾವೇರಿಯಿಂದ ನೀರು ಸರಬರಾಜು ಮಾಡಲು ಜಲಮಂಡಳಿಗೆ ನಿರ್ವಹಣಾ ವೆಚ್ಚ ಹೆಚ್ಚಾಗ್ತಿದೆ. ಹೀಗಾಗಿ ದರ ಏರಿಕೆ ಅನಿವಾರ್ಯವಂತೆ. ಆದರೆ ಈ ನಿರ್ಧಾರವನ್ನ ನಗರವಾಸಿಗಳು ವಿರೋಧ ಮಾಡ್ತಿದ್ದಾರೆ. ಗ್ಯಾರಂಟಿ ಸರ್ಕಾರ ಸದ್ದಿಲ್ಲದೆ ಶಾಕ್ ಕೊಡ್ತಿರೋದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಜಲಮಂಡಳಿ ಏರಿಕೆ ಈ ಒಂದು ಬಿಲ್ಲನ್ನು ಜಾಸ್ತಿ ಮಾಡ್ತಾ ಇರೋದು ಮಧ್ಯಮ ವರ್ಗದ ಜನರಿಗೆ ಬದುಕಲು ತುಂಬ ಕಷ್ಟ ಆಗ್ತಿದೆ. ಹೀಗೆ ತುಂಬ ಹೊರೆ ಕೂಡ ಆಗ್ತಾ ಇದೆ. ದಯಮಾಡಿ ಜಲಮಂಡಳಿ ಇದನ್ನು ಅರಿತು ಸಾಮಾನ್ಯವಾಗಿ ಯಾವ ರೀತಿಯ ಒಂದು ಜನರಿಗೆ ಒಳ್ಳೆಯ ಅನುಕೂಲವನ್ನು ಮಾಡಬೇಕು ಆ ರೀತಿಯ ಒಂದು ದರವನ್ನು ನಿಗದಿಪಡಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ದರ ಯಾಕೆ ಮಾಡ್ತಾ ಇದೆ ಅಂದರೆ ಒಂದು ನಷ್ಟವನ್ನು ಸರಿದೂಗಿಸಲು, ಏನು ಇವತ್ತು ಜಲಮಂಡಳಿಯಲ್ಲಿ ಆಗ್ತಿರ್ತಕ್ಕಂಥ ನಷ್ಟವನ್ನು ಇದನ್ನು ಸರಿದೂಗಿಸಲು ಈ ಜನರ ಮೇಲೆ ಒಂದು ಬರೆಯನ್ನು ಏರಿಕೆಯನ್ನು ಮಾಡುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದೆ. ಈ ಮೊದಲು ಕಾವೇರಿ ನೀರಿನ ದರ ಏರಿಸಲು ಸರ್ಕಾರದ ಒಪ್ಪಿಗೆ ಪಡಿಬೇಕಾಗಿತ್ತು. ಆದ್ರೀಗ ಜಲಮಂಡಳಿ ಆಡಳಿತ ಮಂಡಳಿ ಈ ನಿರ್ಧಾರ ಮಾಡುತ್ತೆ. ಪ್ರತಿ ವರ್ಷ ಒಪ್ಪಿಗೆಗೆ ಸರ್ಕಾರದ ಪ್ರಸ್ತಾವನೆ ಸಲ್ಲಿಸುವಂತಿಲ್ಲ. ಜಲಮಂಡಳಿ ನಿರ್ಧಾರಕ್ಕೆ ಸಿಟಿ ಮಂದಿ ನಿಗಿ ಕೆಂಡ ಕಾರ್ತಿರೋದಂತೂ ಸುಳ್ಳಲ್ಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.